ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಯಾವ ಯಾವ ಬೆಳೆಗೆ ಎಷ್ಟೆಷ್ಟು ಹಣ ತುಂಬಬೇಕು, ಆಮೇಲೆ ಹೋದ ವರ್ಷ ಕೂಡ ಎಲ್ಲ ರೈತರು ಕೂಡ ಬೆಳೆ ವಿಮೆನ ತುಂಬಿದ್ರು. ಇದಾದ ಕಾರಣ ಈ ವರ್ಷ ಎಲ್ಲಾ ರೈತರಿಗೂ ಕೂಡ 1 ಮತ್ತು 2ನೇ ಕಂತಿನ ಬೆಳೆ ವಿಮೆ ಹಣ ಜಮಾ ಆಗಿದೆ. ಆಮೇಲೆ ಈ ವರ್ಷನೂ ಕೂಡ ನೀವು ಬೆಳೆ ವಿಮೆನ ತುಂಬಬೇಕಂತ ಅನ್ಕೊಂಡ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಯಾಕಂತಂದ್ರೆ ಯಾವ ಯಾವ ಬೆಳೆಗೆ ಅಂತಂದ್ರೆ ಮೆಕ್ಕೆಜೋಳ ಆಗಿರ್ಬೋದು, ಜೋಳ, ಗೊಂಜಾಳ, ಹತ್ತಿ ಇವೆಲ್ಲ ಬೆಳೆಗಳಿಗೂ ಕೇಂದ್ರ ಸರ್ಕಾರದಿಂದ ಎಷ್ಟು ಪಾಲು ಕೊಡುತ್ತೆ, ಆಮೇಲೆ ಕರ್ನಾಟಕ ಸರ್ಕಾರದಿಂದ ಎಷ್ಟು ಪಾಲು ಇರುತ್ತೆ, ಆಮೇಲೆ ನೀವು ಎಷ್ಟು ತುಂಬಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗೂಗಲ್ ಅಲ್ಲಿ ಬಂದ್ಬಿಟ್ಟು ಸಂರಕ್ಷಣೆ ಅಂತ ಟೈಪ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ನಲ್ಲಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಿಫಾಲ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಇನ್ಶೂರೆನ್ಸ್ ಇಯರ್ 2024-25. ಆಮೇಲೆ ಖಾರಿಫ್ ಅಂತ ಇದು ಕೂಡ ಸೆಲೆಕ್ಟ್ ಆಗಿದೆ. ಮುಂದೆ ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪ್ರೀಮಿಯಂ ಕ್ಯಾಲ್ಕುಲೇಟರ್, ಆಮೇಲೆ ಚೆಕ್ ಸ್ಟೇಟಸ್, ನೋ ಯುವರ್ ಇನ್ಶೂರೆನ್ಸ್ ಕಂಪ್ನಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಇನ್ಫಾರ್ಮೇಶನ್ ಕೂಡ ತಿಳ್ಕೊಬಹುದು. ನಾನು ಜಸ್ಟ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಯಾಕಂತಂದ್ರೆ ಯಾವ ಯಾವ ಬೆಳೆಗೆ ಎಷ್ಟೆಷ್ಟು ಹಣ ನಾವು ಕಟ್ಟಬೇಕಾಗತ್ತೆ ಅಂತ ನಾವು ನೋಡೋಣ. ಇವಾಗ ಪ್ರೀಮಿಯಂ ಕ್ಯಾಲ್ಕುಲೇಟರ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಡಿಸ್ಟ್ರಿಕ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ತಾಲೂಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಹೋಬಳಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಕ್ರಾಪ್ ಬೆಳೆ ಯಾವ್ದಂತ ನೀವು ಇಲ್ಲಿ ನೋಡ್ಬೇಕಾಗತ್ತೆ. ಇಲ್ಲಿ ಹತ್ತಿ ಇದೆ, ಆಮೇಲೆ ಗೊಂಜಾಳ, ಆಮೇಲೆ ಗ್ರೌಂಡ್ ನಟ್ ಅಂತಂದ್ರೆ ಶೇಂಗಾ ಇದೆ, ನೆಕ್ಸ್ಟ್ ಸೋಯಾಬೀನ್ ಇದೆ, ಆಮೇಲೆ ಹೆಸರು ಕಾಳಿದೆ, ನೆಕ್ಸ್ಟ್ ಪೊಟ್ಯಾಟೊ, ಆಲೂಗಡ್ಡೆ, ಆಮೇಲೆ ಟೊಮ್ಯಾಟೊ ಇವೆಲ್ಲ ಕೂಡ ಇಲ್ಲಿದೆ. ಸೊ ನಾನು ಜಸ್ಟ್ ಎಕ್ಸಾಂಪಲ್ ಇವಾಗ ಗೊಂಜಾಳನ ಸೆಲೆಕ್ಟ್ ಮಾಡ್ಕೋತೀನಿ. ನಿಮ್ದು ಎಕರೆ ಎಷ್ಟಿದೆ ಅದ್ರ ಮೇಲೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. 1 ಎಕರೆ ಇದ್ರೆ 1 ಎಕರೆ, 10 ಎಕರೆ ಇದ್ರೆ 10 ಎಕರೆ. ನಾನು ನಿಮ್ಗೂ ತೋರ್ಸೋಕೋಸ್ಕರ 1 ಎಕರೆ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ನಿಮ್ ಏನಾದ್ರು ಗುಂಟೆ ಇದ್ರೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಅದನ್ನ ಬಿಟ್ಟು ಕೂಡ ಚೆಕ್ ಮಾಡ್ಕೋಬಹುದು. ಸೊ ಪ್ರೀಮಿಯಂ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ಬೋದು ಏರಿಯಾ ಇನ್ ಎಕರ್ ಗುಂಟ ಅಂತಂದ್ರೆ 1 ಎಕರ್. ಇದಕ್ಕೆ ಇನ್ಶೂರೆನ್ಸ್ ಆಗಿದ್ದು 26,103 ರೂಪಾಯಿ. ನೆಕ್ಸ್ಟ್ ಗ್ರಾಸ್ ಪ್ರೀಮಿಯಂ ಎಷ್ಟು ರೂಪಾಯಿ ಕಟ್ಬೇಕಂತಂದ್ರೆ 1,305 ರೂಪಾಯಿ. ಸೊ ಇದರಲ್ಲಿ ಅಂದ್ರೆ ರೈತರು ಕಟ್ಟಬೇಕಾಗಿರ್ತಕ್ಕಂಥದ್ದು 522 ರೂಪಾಯಿ ಕಟ್ಟಬೇಕು. ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 391 ರೂಪಾಯಿ ಅವರು ಕೊಡ್ತಾರೆ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ 391 ರೂಪಾಯಿ ಕೊಡ್ತಾರೆ. ಸೊ ಇದರಲ್ಲಿ ನೀವು ಕಟ್ಟಬೇಕಾಗಿರೋದು 522 ರೂಪಾಯಿ ಅಂದ್ರೆ 1 ಎಕರೆಗೆ. ನಾನು 10 ಎಕರೆಗೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು ಟೋಟಲ್ ಆಗಿ ನಿಮ್ಗೆ 2,61,000 ಇನ್ಶೂರೆನ್ಸ್ ಸಿಗತ್ತೆ. ಇದರಲ್ಲಿ 13,000 ಟೋಟಲ್ ಆಗಿ ಪೇ ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಫಾರ್ಮರ್ ಶೇರ್ ಬಂದ್ಬಿಟ್ಟು 5,720 ರೂಪಾಯಿ ಇದೆ. ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 3,915 ರೂಪಾಯಿ, ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ 3,915 ರೂಪಾಯಿ. ನೆಕ್ಸ್ಟ್ ನಾನು ಬೇರೆ ಬೆಳೆನ ಚೆಕ್ ಮಾಡ್ಕೋತೀನಿ. ಇಲ್ಲಿ ನಾನು ಕಾಟನ್ ತೆಗಿತೇನೆ. ಕಾಟನ್ ಅಂತಂದ್ರೆ ಹತ್ತಿನ ತೆಗೆದುಕೊಂಡ್ರೆ ಇಲ್ಲಿ ನೀವು 1 ಎಕರೆಗೆ ಇದನ್ನ ಕೂಡ ಚೆಕ್ ಮಾಡ್ಕೋತೀನಿ. ಶೋ ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೀವು ನೋಡ್ಬೋದು 20,000 ರೂಪಾಯಿ ಇನ್ಶೂರೆನ್ಸ್ ಇದೆ. ಇಲ್ಲಿ ಗ್ರಾಸ್ ಪ್ರೀಮಿಯಂ ಅಂದ್ರೆ ಟೋಟಲ್ ಆಗಿ 1,000 ರೂಪಾಯಿ, 1,600 ರೂಪಾಯಿ 1,006 ರೂಪಾಯಿ ಕಟ್ಟಬೇಕು. ನೆಕ್ಸ್ಟ್ ಫಾರ್ಮರ್ ಶೇರು 1,006 ರೂಪಾಯಿ ಅಂತಂದ್ರೆ ಎಲ್ಲಾ ಬೆಳೆಗೂ ಕೂಡ ಕರ್ನಾಟಕ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಹಣ ಬರುವುದಿಲ್ಲ. ಸೊ ಒಂದಷ್ಟು ಬೆಳೆಗಳಿಗೆ ಮಾತ್ರ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀಡುತ್ತಿದೆ. ನೀವು ಇಲ್ಲಿ ನೋಡಬಹುದು ಯಾವುದೇ ಒಂದು ಇನ್ಶೂರೆನ್ಸ್ ನ ಕೊಡ್ತಿಲ್ಲ, ಇನ್ಶೂರೆನ್ಸ್ ಹಣನ ಕೊಡ್ತಿಲ್ಲ ಕರ್ನಾಟಕ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ. ನೆಕ್ಸ್ಟ್ ನಾವು ಬೇರೆ ಬೆಳೆನ ಕೂಡ ಚೆಕ್ ಮಾಡ್ಕೋಬಹುದು. ಸೋಯಾಬೀನ್ ನ ತೆಗೆದುಕೊಳ್ತೀನಿ. ನೆಕ್ಸ್ಟ್ ಪ್ರೀಮಿಯಂ ನೋಡಿ, ಸೋಯಾಬೀನ್ಗೆ ಎಷ್ಟು ಅಮೌಂಟ್ ಕೊಡ್ತಿದ್ದಾರೆ ಅಂತಂದ್ರೆ 331 ರೂಪಾಯಿ ಇದೆ ಟೋಟಲ್ ನಿಮ್ ಸೇರು, ರೈತರ ಸೇರು. ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 248, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ 248, ಟೋಟಲ್ ಆಗಿರೋದು 829 ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ನಿಮ್ಗೆ ನೀವು ಕೂಡ ಇದೇ ತರ ನೀವು ಕೂಡ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು
ಹಣ ಕಟ್ಟಬೇಕು, ಯಾವ ಯಾವ ಬೆಳೆಗೆ ಎಷ್ಟು ಎಕರೆ ಕಟ್ಟಬೇಕಂತ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಎಕ್ಸ್ಟ್ರಾ ನಿಮ್ಗೆ ಗುಂಟ ಇದ್ದರೂ ಕೂಡ ನೀವು ಇಲ್ಲಿ ಬಂದ್ಬಿಟ್ಟು ಎಕ್ಸಾಂಪಲ್ ನಾನು 20 ಅಂತ ಕೊಡ್ತೀನಿ. 1 ಎಕರೆಗೆ 331 ರೂಪಾಯಿ ಇತ್ತು. ಇವಾಗ ನೀವು ನೋಡ್ಬೋದು 1 ಎಕರೆ 20 ಗುಂಟೆಗೆ 497 ರೂಪಾಯಿ ಆಯಿತು. ಇದೇ ಥರ ನೀವು ನಿಮ್ಮ ಬೆಳೆಗೆ ಎಷ್ಟು ಹಣ ಕಟ್ಟಬೇಕಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಂತಹ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.